हैकर है, ही इज आउट ऑफ द टूर्नामेंट, ही इज आउट। इसका नाम नोट कर लो और ये टूर्नामेंट आइंदा नहीं खेलेगा, ठीक है। ही इज अ हैकर गाइस, देख ले। ನೋ ಗೈಸ್, ನಾನಂತೂ ಹ್ಯಾಕರ್ ಅಂತೂ ಅಲ್ಲ ಗುರು, ನಾನಂತೂ ನಾರ್ಮಲ್ ನೋಬ್ಡ ಪ್ಲೇಯರ್ ಅಂತಲೇ ಹೇಳ್ಬೋದು. ಸೊ ನನ್ನ ಗೇಮ್ ಪ್ಲೇ ಎಲ್ಲ ನೋಡ್ಬಿಟ್ಟು ನಿಮಗೆ ಇಷ್ಟ ಆಗಿದೆ. ಸೊ ನೀವು ತುಂಬ ದಿವಸದಿಂದ ಎಲ್ಲ ವೀಡಿಯೋದಲ್ಲಿ ಕಮೆಂಟ್ ಗುರು ನಿಮ್ಮ ಮೊಬೈಲ್ ಯಾವುದು ಬ್ರೋ, ನಿಮ್ಮ ಸೆನ್ಸಿಟಿವಿಟಿ ವಿಡಿಯೋ ಮಾಡಿ ಬ್ರೋ, ನಿಮ್ಮ ಫೈರ್ ಬಟನ್ ಎಷ್ಟು. ಈ ವಿಡಿಯೋ ಬಂದ್ಬಿಟ್ಟು ನಾನು ಅನ್ಕೊಂಡಿದ್ದೆ ಚಾನಲಲ್ಲಿ ಮಾನಿಟೈಸೇಷನ್ ಅಪ್ಲೈ ಆದಮೇಲೆ ಮಾಡಿಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ನೀವು ಈ ಲೆವೆಲ್ಗೆ ಅರ್ಜೆಂಟ್ ಮಾಡ್ತಾ ಇರೋದು ನೋಡ್ಬಿಟ್ಟು ಮಾನಿಟೈಸೇಷನ್ ಅಲ್ಲಿ ಸೈಡಲ್ಲಿ ಇರಲಿ, ಫಸ್ಟ್ ನಮ್ಮ ಸಬ್ಸ್ಕ್ರೈಬರ್ನೆಲ್ಲ ಪ್ರೋ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇರೋದು ಅಷ್ಟೇ, ಓಕೆನಾ. ಹಲೋ ಸ್ವಲ್ಪ ಬ್ಯಾಕ್ ಟು ದ ನೀವೇನಾದ್ರೂ ವಿಡಿಯೋ ಎಲ್ಲ ಇದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ. ಸೊ ಮುಂದೇನು ಚೆನ್ನಾಗಿರ್ತೀರ ಗುರು. ಇವತ್ತಿನ ವಿಡಿಯೋ ಅಂತೂ ಸೂಪರ್ ಆಗಿರುತ್ತೆ. ಫಸ್ಟ್ ಆಫ್ ಆಲ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಣ್ಣ ರಿಕ್ವೆಸ್ಟ್, ಚಾನಲ್ಗೆ ಯಾರಾದರೂ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ಪಟ್ ಅಂತ ಲೈಕ್ ಮಾಡ್ಕೊಂಡು ಚಾನಲ್ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಆಲ್ ಸೆಟ್ ಮಾಡೋದು ಮಾತ್ರ ಮರಿಬೇಡಿ. ಯಾಕಪ್ಪ ಅಂದ್ರೆ 3K ತುಂಬಾನೇ ನಿಯರ್ ಇದೀವಿ ಅಂತಾನೆ ಹೇಳ್ಬೋದು. ಓಕೆ ಗೈಸ್, ಫಸ್ಟ್ ಆಫ್ ಆಲ್ ನನ್ನ ಮೊಬೈಲ್ ಯಾವುದು ಅಂತ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಗೈಸ್ ನಾನು ಇಲ್ಲೊಂದು ಎರಡು ಡಿವೈಸ್ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ. ಒಂದು ಬಂದ್ಬಿಟ್ಟು ರೆಡ್ಮಿ ಮೊಬೈಲ್, ಓಕೆನಾ. ಇನ್ನೊಂದು ಬಂದ್ಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ S23 ಅಲ್ಟ್ರಾ ಅಂತ. ಇದೆಲ್ಲ ನಿಮಗೆ ಗೊತ್ತೇ ಇರುತ್ತೆ, ಎಲ್ಲ ಯೂಟ್ಯೂಬ್ ಎಲ್ಲ ನೋಡಿರ್ತೀರಾ. ಇದ್ರ ಕ್ಯಾಮ್ರಾ ಸಕ್ಕದಾಗಿರುತ್ತೆ, ಅದು ಇದು ಅಂತ ಹೇಳಿರ್ತಾರೆ. ಸೊ ಈ ಮೊಬೈಲ್, ಓಕೆನಾ. ಫಸ್ಟ್ ಆಫ್ ಆಲ್ ಇದು ಎರಡರಲ್ಲೂ ನಮ್ಮ ಸ್ಕ್ರೀನ್ ಅಲ್ಲಿ ಇವಾಗ ಟರ್ನ್ ಮಾಡುವಾಗ, ಇವಾಗ ದೊಡ್ಡ ಪ್ಲೇಯರ್ ಎಲ್ಲ ಏನ್ ಮಾಡ್ತಾರೆ, ಹೊಡೆದಾದ್ಮೇಲೆ ಸ್ಕ್ರೀನ್ ಅಲ್ಲಾಡಿಸ್ತಾರೆ, ಅವಾಗ ಫುಲ್ ಟರ್ನ್ ಆಗುತ್ತೆ, ಸಕ್ಕದಾಗಿ ಕಾಣುತ್ತೆ. ಅಂಡ್ PC ಪ್ಲೇಯರ್ಸ್ ಮಾತ್ರ ಆತರ ಮಾಡಕ್ ಸಾಧ್ಯನಾ ಅಂತ ನೀವು ಕೇಳ್ಬೋದು. ಫುಲ್ ಸ್ಕ್ರೀನ್ ಎಲ್ಲ ಅಲ್ಲಾಡಿಸ್ಕೊಂಡು ಆಟಾಡಕ್ಕೆ ಮೊಬೈಲ್ ಪ್ಲೇಯರ್ಗೆ ಆಗಲ್ವಾ ಬ್ರೋ ಅನ್ನೋದಾದ್ರೆ ಗೈಸ್, ಮೊಬೈಲ್ ಪ್ಲೇಯರ್ಗೂ ಆಗುತ್ತೆ. ಇವಾಗ ನೀವೇ ನೋಡ್ತೀರಾ, ಒಂದೊಂದ್ಸರಿ ಗೇಮ್ ಪ್ಲೇಲಿ ಸೈಕ್ ಆಗಿರುತ್ತೆ ಮೊಮೆಂಟು. ಅದಕ್ಕೆ ನೀವು ತುಂಬಾ ಜನರು ಕಮೆಂಟ್ ಹೋಗ್ತೀರಾ, ಬ್ರೋ ನೀವು PC ಏನಾದ್ರು ಆಡ್ತಾ ಇದ್ದೀರಾ ಅಂತ. ಇಲ್ಲ ಗೈಸ್, ಹಾಗೇನು ಇಲ್ಲ, PC ಆಡ್ತಾ ಇಲ್ಲ. ನಾನು ಬಂದ್ಬಿಟ್ಟು ನಾರ್ಮಲ್ ಡಿವೈಸ್ ಅಲ್ಲಿ ಆಡ್ತಾ ಇರೋದು. 8GB ರ್ಯಾಮು 128GB ಸ್ಟೋರೇಜ್ ಮೊಬೈಲ್ ಅಲ್ಲಿ ಆಡ್ತಾ ಇರೋದು. ಬಟ್ ಮೊಬೈಲ್ ಅಲ್ಲಿ ಎಕ್ಸ್ಟ್ರಾ ರ್ಯಾಮ್ ಕೂಡ ಕೊಟ್ಟಿದ್ದಾರೆ, 8, ಟೋಟಲ್ ಆಗಿ 16GB ಆಗುತ್ತೆ. ನಾನು ಇವಾಗ ರೀಸೆಂಟ್ಲಿ ಮಾತಾಡಿದೆ S23 ಅಲ್ಟ್ರಾ ಬಗ್ಗೆ. ನೀವೆಲ್ಲ ಅನ್ಕೋತಿರ್ಬೋದು ನಾನೇನಾದ್ರೂ ಅದರಲ್ಲೇ ಆಡ್ತಾ ಇದ್ದೀನಿ ಅಂತ. ಅದು ಬಂದ್ಬಿಟ್ಟು ಪ್ರೈಸ್ ಬಂದ್ಬಿಟ್ಟು ಲಕ್ಷಗಟ್ಟಲೆ ಐತೆ ಗುರು. ನನ್ನ ಮೊಬೈಲ್ ಬಂದ್ಬಿಟ್ಟು 21K ಏನೋ 22K ಏನೋ ಲಾಂಚ್ ಆಗಬೇಕಾದ್ರೆ 22,000 ಸಮಥಿಂಗ್ ಕೊಟ್ಟಿದ್ದೆ. ಬಟ್ ಇವಾಗ ರೇಟ್ ಫುಲ್ ಡೌನ್ ಆಗಿದೆ, ಅದು ತೋರಿಸ್ಕೊಡ್ತೀನಿ ಬನ್ನಿ. ಹಾಗೆ ಗೈಸ್, ಈ ಮೊಬೈಲ್ ಅಲ್ಲಿ ಕೂಡ ನಾನು PC ಪ್ಲೇಯರ್ ಮೂಮೆಂಟ್ ಕೊಡ್ಬೋದಾ ಅಂಡ್ PC ಪ್ಲೇಯರ್ದು ಗೇಮ್ ಪ್ಲೇ ಮಾಡ್ಬೋದಾ ಅನ್ನೋದಾದ್ರೆ ಮಾಡ್ಬೋದು. ನಿಮ್ಮ ಹತ್ರ ಯಾವ ಮೊಬೈಲ್ ಇದ್ರೂ ಮಾಡ್ಬೋದು. ನಾನು ಇವಾಗ ಟಿಪ್ಸ್ ಅಂಡ್ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ ನ ಮಾತ್ರ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಅಂಡ್ ಇದು ಬಂದ್ಬಿಟ್ಟು ಪಾರ್ಟ್ 1 ವಿಡಿಯೋ ಅಂಡ್ ಪಾರ್ಟ್ 2 ವಿಡಿಯೋ ಡಿವೈಡ್ ಮಾಡೋಣ. ಇದು ಬಂದ್ಬಿಟ್ಟು ಪಾರ್ಟ್ 1 ವಿಡಿಯೋ, ಓಕೆನಾ. ಆದಷ್ಟು ಬೇಗ ಪಾರ್ಟ್ 2 ವಿಡಿಯೋ ಬರುತ್ತೆ. ಪಾರ್ಟ್ 2 ವಿಡಿಯೋ ಏನಾದರೂ ನಿಮಗೆ ಬೇಕು ಅಂದ್ರೆ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು 550 ಲೈಕ್ಸ್ ಕಂಪ್ಲೀಟ್ ಮಾಡಬೇಕು, ಓಕೆನಾ. ಇದು ತುಂಬಾ ಹಾರ್ಡ್ ಟಾರ್ಗೆಟ್ ನೇ ಕೊಟ್ಟಿದ್ದೀನಿ. ಯಾಕಪ್ಪ ಅಂದ್ರೆ 500 450 ಎಲ್ಲ ಕೊಟ್ಟರೆ ಆರಾಮಲ್ಲಿ ಕಂಪ್ಲೀಟ್ ಮಾಡ್ತೀರಾ. ಸೊ ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು 550 ಲೈಕ್ ಟಾರ್ಗೆಟ್ ಕೊಟ್ಟಿದ್ದೀನಿ. ಇದು ಕಂಪ್ಲೀಟ್ ಮಾಡ್ತೀರಾ ನೋಡೋಣ, ಓಕೆನಾ. ಬನ್ನಿ ಇವಾಗ ಡೈರೆಕ್ಟ್ ಆಗಿ ವಿಡಿಯೋ ಕಡೆ ಹೋಗೋಣ. ಸೊ ಗೈಸ್, ಇಲ್ಲಿ ವಿಡಿಯೋ ಕಡೆ ಬಂದ್ರೆ ಗೈಸ್, ಇವಾಗ ಬಂದ್ಬಿಟ್ಟು ನಾವೇನಪ್ಪ ಮಾಡೋಣ ಅಂದ್ರೆ, ಆವಾಗಲೇ ನಾನು ರೆಡ್ಮಿ ಮೊಬೈಲ್ ಮತ್ತೆ S23 ಅಲ್ಟ್ರಾ ಬಗ್ಗೆ ಮಾತಾಡಿದೆ. ಸೊ ಅದ್ರ ಬಗ್ಗೆನೇ ಇವಾಗ ಮಾತಾಡೋಣ. ಏನಪ್ಪಾ ಅಂದ್ರೆ ರೆಡ್ಮಿ ಮೊಬೈಲ್ ಅಲ್ಲಿ ಬಂದ್ಬಿಟ್ಟು ಇವಾಗ ಡಿಫಾಲ್ಟ್ ಸೆನ್ಸಿಟಿವಿಟಿ ಇರುತ್ತಲ್ಲ, ಗೇಮ್ ಸೆನ್ಸಿಟಿವಿಟಿ ಬಂದ್ಬಿಟ್ಟು ಡಿಫಾಲ್ಟ್ ಮಾಡ್ಬಿಡೋಣ. ಮಾಡ್ಬಿಟ್ಟು ಅಂಡ್ ಆಮೇಲೆ ನಮ್ಮ ಗೇಮ್ ನ ಬಂದ್ಬಿಟ್ಟು ರೊಟೇಟ್ ಮಾಡಿ ನೋಡೋಣ ಎಷ್ಟು ಸರಿ ಸ್ಕ್ರೀನ್ ಟರ್ನ್ ಆಗುತ್ತಂತ. ಬನ್ನಿ ಇವಾಗ ರೆಡ್ಮಿ ಮೊಬೈಲ್ ಅಲ್ಲಿ ಸ್ಕ್ರೀನ್ ಟರ್ನ್ ಮಾಡಿ ನೋಡೋಣ. ಓಕೆ, 1 2 3 ಓಕೆ 4 ಫುಲ್ ರೊಟೇಟ್ ಮಾಡಿದ್ರೆ ಸೊ ಟೋಟಲಿ 4 ಸರಿ ರೊಟೇಟ್ ಆಗಿದೆ. ಅದೇ S23 ಅಲ್ಟ್ರಾ ನೋಡೋಣ. ಬನ್ನಿ, ಇಲ್ಲಿ S23 ಅಲ್ಟ್ರಾದಲ್ಲೂ ಡಿಫಾಲ್ಟ್ ಸೆಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಬಂದು ನೋಡ್ಬೋದು. ಓಕೆ, 2 3 4 5 6 ಓಕೆ 6 ಸರಿ ಆಯಿತು. ಏನಪ್ಪ ಪವರ್ ಅಂದರೆ ಇದು ಬಂದ್ಬಿಟ್ಟು 1 ಲಕ್ಷದ ಮೇಲೆ ಮೊಬೈಲು, ಅದು ಬಂದ್ಬಿಟ್ಟು 1 ಲಕ್ಷದ ಕಮ್ಮಿ ಮೊಬೈಲ್. ಎರಡರಲ್ಲೂ ತುಂಬ ಡಿಫ್ರೆನ್ಸ್ ಇದೆ. ಏನಪ್ಪ ಅಂದರೆ ಇದರಲ್ಲಿ ಸ್ವಲ್ಪ ನಮ್ಮ ಸೆನ್ಸಿಟಿವಿಟಿನ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅಲ್ಲಿ ಜಾಸ್ತಿ ಮಾಡಿದ್ದಾರೆ ಆ್ಯಂಡ್ ರೆಡ್ಮಿ ಮೊಬೈಲ್ ಅಲ್ಲಿ ಕಮ್ಮಿ ಮಾಡಿದ್ದಾರೆ, ಓಕೆನಾ. ಇವಾಗ ಅದೆಲ್ಲ ಸೈಡ್ ಗಿಡಿಗುರು. ಇವಾಗ ಬಂದ್ಬಿಟ್ಟು 1,35,000 ರೂಪಾಯಿ ಬಂದ್ಬಿಟ್ಟು ನಮಗೆ S23 ಅಲ್ಟ್ರಾ ಮೊಬೈಲ್ ಸಿಗುತ್ತೆ, ಓಕೆನಾ. ನನ್ನ ಮೊಬೈಲ್ ಬಂದ್ಬಿಟ್ಟು ಇವಾಗ ನೀವೇನಾದ್ರೂ ಬೈ ಮಾಡ್ತೀನಿ ಅಂದ್ರೆ ಒಂದು 18,500 ಸಿಗುತ್ತೆ. ಬಟ್ ಗೈಸ್, ಇದು ತಕೊಳ್ಳಿ ಅಂತ ನಾನೇನು ರೆಕಮೆಂಡ್ ಮಾಡ್ತಿಲ್ಲ. ಯಾಕಪ್ಪ ಅಂದ್ರೆ ಇದರಲ್ಲಿ ತುಂಬಾ ಹೀಟ್ ಇಶ್ಯೂ ಬರುತ್ತೆ. ಸ್ವಲ್ಪ ಹೊತ್ತು ಏನಾದ್ರು ನೀವು ಮೊಬೈಲ್ ಯೂಸ್ ಮಾಡಿದ್ರೆ ತುಂಬಾ ಹೀಟ್ ಇಶ್ಯೂ ಬರುತ್ತೆ, ತುಂಬಾ ಬಿಸಿ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ತುಂಬಾ ಏನಾದ್ರು ವಿಡಿಯೋ ಎಡಿಟ್ ಮಾಡಕ್ಕೆಲ್ಲ ನಿಮಗೆ ತುಂಬಾ ಕಷ್ಟ ಆಗುತ್ತೆ, ಲ್ಯಾಗಿಂಗ್ ಪ್ರಾಬ್ಲಮ್ ಆಗುತ್ತೆ ಈ ಮೊಬೈಲ್ ಅಲ್ಲಿ. ಯಾಕಪ್ಪ ಅಂದ್ರೆ ಇದು ಲೋ ಡಿವೈಸ್ ಮೊಬೈಲ್ ಅಂತಾನೆ ಹೇಳ್ಬೋದು. ಸೊ ನೀವು ಪರ್ಚೇಸ್ ಎಲ್ಲ ಮಾಡ್ತೀನಿ ಗೇಮಿಂಗ್ ಪ್ರೊಸೆಸ್ಗೆ ಅನ್ನೋದಾದ್ರೆ ಗೈಸ್, ಪೋಕೋ X3 Pro ಅಂಡ್ ಪೋಕೋದಲ್ಲಿ 5G ಯಾವ್ದಾದ್ರು ಬಿಟ್ಟಿದ್ದಾರೆ, ಪೋಕೋ ತಗೊಳ್ಳಿ. ಇಲ್ಲಾಂದ್ರೆ ನೋಡ್ಬಿಟ್ಟು ಇಂಡಿಯಾದ ಯಾವ್ದಾದ್ರು ಒಳ್ಳೆ ಕಂಪನಿ ತಗೊಳ್ಳಿ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನೋಡಿದ್ರೆ ರ್ಯಾಮು ಸ್ಟೋರೇಜ್ ಅಂತ ಜಾಸ್ತಿ ಇರೋ ಮೊಬೈಲ್ ನೋಡ್ಬಿಟ್ಟು ತಗೊಳ್ಳಿ, ಓಕೆನಾ. ಸೊ ಇವಾಗ 1,35,000 ಮೊಬೈಲ್ಗೂ ಅಂಡ್ ನಂದು 22 ಕೊಟ್ಟಿದ್ದೆ. ಬಟ್ ಇವಾಗ 18-19,000 ಅಂದ್ರೆ ಲೆಕ್ಕ ಇಟ್ಕೊಳ್ಳೋಣ. 19,000 ಮೊಬೈಲ್ಗೂ ಕಂಪೇರ್ ಮಾಡಿ ನೋಡೋಣ, ಓಕೆನಾ. ಇವಾಗ ನಿಮಗೆ 1,35,000 ಕೊಟ್ಟು ಮೊಬೈಲ್ ತಗೊಂಡಾಗ ನಿಮಗೆ 6 ರೊಟೇಷನ್ ಸಿಕ್ತು, ಓಕೆನಾ. ಇವಾಗ ಬಂದ್ಬಿಟ್ಟು ನಂದು 19,000 ಮೊಬೈಲ್ದು ಒಂದು ರೊಟೇಷನ್ ನ ನೋಡೋಣ ಎಷ್ಟು ಕೊಡುತ್ತೆ ಈ ಮೊಬೈಲು ಅಂತ. ಬನ್ನಿ ಗೈಸ್, ಇಲ್ಲಿ ನೋಡ್ತಾ ಇರ್ಬೋದು. ಇವಾಗ ಕರೆಕ್ಟ್ ಆಗಿ ಇಲ್ಲಿ ಇಟ್ಕೊಂಡಿದ್ದೀನಿ ಎಮ್ನ. ಇಲ್ಲಿಂದ ಬಂದ್ಬಿಟ್ಟು 1, ಓಕೆನಾ. ಇಲ್ಲಿಗೆ 1, ಓಕೆ, ಇಲ್ಲಿಗೆ 2 ಅಂಡ್ ಮತ್ತೆ ಇಲ್ಲಿಗೆ 3 ಅಂಡ್ ಇಲ್ಲಿಗೆ 4 ಅಂಡ್ 5 6 7 8 9 10 11 12 13 14 15 ಓಕೆ 16 ಆಯಿತು, 17 18 ಓಕೆ 19 ಆಯಿತು, 20 ಇನ್ನೊಂದು ಹೋಗುತ್ತಾ ಸ್ವಲ್ಪ 21 ಓಕೆ.
ಇದ್ರಲ್ಲಿ ಬಂದ್ಬಿಟ್ಟು 21 ಓಕೆನಾ ನಿಮಗೆ ಆ ಮೊಬೈಲಲ್ಲಿ ಬಂದ್ಬಿಟ್ಟು ನಿಮಗೆ ಸಿಕ್ತು ಅಂದ್ರೆ ಬರೀ 6 ಸಿಕ್ತು, ಇದರಲ್ಲಿ ಬಂದ್ಬಿಟ್ಟು 21 ರೊಟೇಷನ್ ಸಿಕ್ತು. ಈ ಮೊಬೈಲ್ ಕೂಡ ನಾನು ನಿಮಗೆ ನೀವು ಅನ್ಕೊಂಡಿರ್ಬೋದು ಈಗೂ ಅನ್ಕೊಳ್ಳೋಕೆ ಚಾನ್ಸಸ್ ಇರುತ್ತೆ, ಯಾಕಪ್ಪ ಅಂದ್ರೆ ಬ್ರೋ ನೀನು ಬಿಟ್ಟು ರೊಟೇಷನ್ ಮಾಡಿರ್ಬೋದಲ್ಲ ಬ್ರೋ ಅಂತ ನೀವು ಅನ್ಕೊಳ್ಳೋದಾದ್ರೆ ಗೈಸ್ ಬಿಟ್ಟು ಏನು ರೊಟೇಷನ್ ಮಾಡಿಲ್ಲ. ಇವಾಗ ನನ್ನ ಹತ್ರ ಬೇರೆ ಮೊಬೈಲ್ ಸಪರೇಟ್ ಮೊಬೈಲ್ ಇಲ್ಲ ಅಂದ್ರೆ ಅದನ್ನ ವಿಡಿಯೋ ಮಾಡಿ ತೋರಿಸ್ತಿದ್ದೆ. ಲಾಸ್ಟ್ ಇಲ್ಲಿ ಕೆಳಗಡೆಯಿಂದ ಹಿಡಿದು ಎಂಡ್ವರೆಗೂ ನನ್ನ ಮೇಲೆ ಕ್ಯಾಮ್ರಾ ಇರೋದು ಅಲ್ವಾ, ಕೆಳಗಡೆ ಬಟನ್ಸ್ ಇಂದ ಹಿಡಿದು ಮೇಲೆ ಕ್ಯಾಮ್ರಾವರೆಗೂ ಒಂದೇ ಸಮ ರೊಟೇಷನ್ ಮಾಡ್ಕೊಂಡ್ ಬಂದೆ. ಸೊ ನನಗೆ ಬಂದ್ಬಿಟ್ಟು 21 ಸಿಕ್ತು ಗುರು. ಅಂಡ್ ಎರಡನೇ ಟೈಮು ಚೆಕ್ ಮಾಡಿದೆ, ಅದರಲ್ಲಿ 21 ಬಂತು. ಬಟ್ ಅಂತೂ ಇಂತೂ 21 ರೊಟೇಷನ್ ಸಿಗುತ್ತೆ ಬ್ರೋ. ನೀನು 1,35,000 ಮೊಬೈಲ್ ಕಂಪೇರ್ ಮಾಡಿದ್ರೆ ನಿಂದು ಎಷ್ಟೋ ಬೆಸ್ಟ್ ಇದೆ ಅಲ್ಲ ಬ್ರೋ. ಬರೀ ಅದರಲ್ಲಿ 6 ರೊಟೇಷನ್ ಸಿಕ್ತು, ನಿನ್ನ ಮೊಬೈಲ್ ಅಲ್ಲಿ 21 ರೊಟೇಷನ್ ಸಿಗುತ್ತಲ್ಲ ಬ್ರೋ ಅನ್ನೋದ್ರೆ ಎಸ್ ಗೈಸ್ ಸಿಗುತ್ತೆ. ಇದ್ರ ಬಗ್ಗೆ ಮಾತಾಡೋದಾದ್ರೆ ಬಂದ್ಬಿಟ್ಟು ಏನ್ ಯೂಸ್ ಮಾಡ್ತೀನಿ ನಾನು ಈ 19,000 ಮೊಬೈಲ್ ಅಲ್ಲೂ ಈ ಲೆವೆಲ್ಗೆ ರೊಟೇಷನ್ ಜಾಸ್ತಿ ಮಾಡಿದೀನಿ ಅನ್ನೋದಾದ್ರೆ ಸ್ವಲ್ಪ ನಾನು DPI ನ ಯೂಸ್ ಮಾಡ್ತೀನಿ. ಸ್ವಲ್ಪ ಅಂತಲ್ಲ ಗುರು, ನಾನು DPI ನೋಡಿದ್ರೆ ನೀವೇ ಶಾಕ್ ಆಗ್ತೀರಾ. ಫಸ್ಟ್ ಆಫ್ ಆಲ್ ಹೇಳಿದ್ರೆ DPI ಬಗ್ಗೆ ಮಾತಾಡಕ್ ಹೋಗಲ್ಲ ನಾನು, ಯಾಕಪ್ಪ ಅಂದ್ರೆ ಸೊ ನೀವೆಲ್ಲ DPI ನನ್ನ ಈ ವಿಡಿಯೋ ನೋಡಿ DPI ಏನಾದ್ರು ಹಾಕೊಂಡ್ರೆ ನಿಮ್ಮ ಮೊಬೈಲ್ ಹಾಳಾಗೋ ಚಾನ್ಸಸ್ ತುಂಬಾನೇ ಹೆಚ್ಚಿರುತ್ತೆ. ಯಾಕಪ್ಪ ಅಂದ್ರೆ ಮೊಬೈಲ್ ರೆಕಮೆಂಡ್ ಎಷ್ಟು ಮಾಡುತ್ತೆ ಅಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಇವಾಗ 360 ಕೊಟ್ರೆ ಒಂದು 100 ಇಲ್ಲ 200 ಜಾಸ್ತಿ ಮಾಡ್ಕೊಂಡು ನೀವು ಗೇಮ್ ಪ್ಲೇನ ಮಾಡಬಹುದು. ಬಟ್ ನೀವೇನಾದ್ರೂ ಹೈ ಲೆವೆಲ್ಗೆ ಜಾಸ್ತಿ ಮಾಡ್ತೀನಿ ಅಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಬಂದ್ಬಿಟ್ಟು ಗ್ರೀನ್ ಸ್ಕ್ರೀನ್ ಲೈನ್ಗಳು ಬಂದ್ಬಿಡುತ್ತೆ, ಎಲ್ಲಾದ್ರೂ ಮೊಬೈಲ್ ಕೆಳಗಡೆ ಬಿದ್ದು ಡಿಸ್ಪ್ಲೇ ಹೋದಾಗ ಅನ್ಸುತ್ತೆ ಆ ತರ ಅನ್ಸುತ್ತೆ. ಅವಾಗ ನೀವು ಮೊಬೈಲ್ ಶಾಪ್ ಅಲ್ಲಿ ಕೊಟ್ಟರು ರೆಡಿ ಆಗಲ್ಲ, ಅಂಡ್ ನೀವು ಡಿಸ್ಪ್ಲೇ ಚೇಂಜ್ ಮಾಡೋವರೆಗೂ ಅದು ಏನು ಮಾಡೋಕ್ಕಾಗಲ್ಲ, ಮೊಬೈಲ್ ಹೋಯ್ತು ಅಂತಾನೆ ಅರ್ಥ. ಬಟ್ ಈ ಮೊಬೈಲ್ ಅಲ್ಲಿ ನಾನು ಏನಪ್ಪ ಮಾಡಿದೀನಿ ಅಂದ್ರೆ ಮೊಬೈಲ್ ತಗೊಬಂದ್ ಫಸ್ಟ್ ಗೆ ಗೇಮ್ ಇನ್ಸ್ಟಾಲ್ ಮಾಡ್ಬಿಟ್ಟು ನಾನು ಡೈರೆಕ್ಟ್ ಆಗಿ DPI ನ 6 ತಿಂಗಳು ಬಂದ್ಬಿಟ್ಟು ಇದನ್ನ ಹೈ ಮಾಡ್ಕೊಂಡು ಹೋಗಿರೋದು. ಯಾವ ತರ ಅಂದ್ರೆ ನೀವು ಈ ತರ ಟ್ರೈ ಮಾಡಿ ನೋಡಿ. ಸೊ ಫಸ್ಟ್ ಆಫ್ ಆಲ್ ಹೇಳಿದ್ರೆ ನಾನು DPI ನ ಹೆಂಗ್ ಯೂಸ್ ಮಾಡ್ತೀನಿ ಅಂದ್ರೆ ಇವಾಗ ನನ್ನ ಮೊಬೈಲ್ ಅಲ್ಲಿ ಬಂದ್ಬಿಟ್ಟು ಮ್ಯಾಕ್ಸ್ ಎಷ್ಟಾಗುತ್ತೋ ಅಷ್ಟು DPI ನ ಹಾಕೊಂಡು ನಾನು ಇವಾಗ ಗೇಮ್ ಪ್ಲೇ ಮಾಡ್ತೀನಿ. ಅದು ಫುಲ್ ಸೆನ್ಸಿಟಿವಿಟಿ 100 ಇಟ್ಕೊಂಡು ಅದನ್ನ ತೋರಿಸ್ಕೊಡ್ತೀನಿ. ಸೊ ಮ್ಯಾಕ್ಸ್ ಅಂದ್ರೆ ಮ್ಯಾಕ್ಸ್ ಎಷ್ಟಾಗುತ್ತೋ ನನ್ನ ಮೊಬೈಲ್ಗೆ DPI ಅಷ್ಟು DPI ನ ಹಾಕೊಂಡು ನಾನು ಗೇಮ್ ಪ್ಲೇ ಮಾಡ್ತೀನಿ. ಓಕೆ, DPI ಕೂಡ ತೋರಿಸ್ಕೊಡ್ತೀನಿ. ಏನಪ್ಪ ಇದ್ರ ಸ್ಪೆಷಲ್, ನಿನ್ ಮೊಬೈಲ್ಗೆ ಎಷ್ಟು DPI ಹಾಕಿದ್ರು ಏನ್ ಮೊಬೈಲ್ ಪ್ರಾಬ್ಲಮ್ ಆಗಲ್ಲ ಬ್ರೋ ಅನ್ನೋದಾದ್ರೆ ನನ್ನ ಮೊಬೈಲ್ ಬಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಆಗಲ್ಲ. ಯಾಕಪ್ಪ ಅಂದ್ರೆ ಇದ್ರದ್ದು ಅಪ್ಡೇಟ್ಸ್ ಕೊಡೋದಾದ್ರೆ DPI ನ ಕಂಟ್ರೋಲ್ ಮಾಡಕ್ಕೆ ನಿಮಗೆ ಕಷ್ಟ ಆಗುತ್ತೆ. ಇವಾಗ ಸಡನ್ ಆಗಿ ನೀವು ಬಂದ್ಬಿಟ್ಟು 800 DPI 1000 DPI ಹಾಕೊಳ್ತೀನಿ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ, ರೊಟೇಷನ್ ಆಗಲಿ ಕಂಟ್ರೋಲ್ ಸಿಕ್ಕಲ್ಲ, ಫುಲ್ ಕಂಟ್ರೋಲ್ ಆರ್ದಂಗ್ ಆಗುತ್ತೆ. ಬಟ್ ಗೈಸ್ ನಾನು ಏನಪ್ಪ ಮಾಡಿದೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಮೊಬೈಲ್ ತಗೊಳ್ಳುವಾಗ ಇದರಲ್ಲಿ 460 DPI ಕೊಟ್ಟರು, ಆಮೇಲೆ ಬಂದ್ಬಿಟ್ಟು ನಾನು 1 ವೀಕ್ ಬಿಟ್ಬಿಟ್ಟು 200 ಜಾಸ್ತಿ ಮಾಡ್ಕೊಂಡೆ, ಆಮೇಲೆ 1 ವೀಕ್ ಬಿಟ್ಬಿಟ್ಟು ಮತ್ತೆ 200 ಈ ತರ ಜಾಸ್ತಿ ಮಾಡ್ಕೊಂಡು ಸೊ ಸಮಥಿಂಗ್ 6th ಮಂತ್ 6 ತಿಂಗಳ ನಂತರ ನಂದು DPI ಪರ್ಫೆಕ್ಟ್ ಆಗಿ ಆಡ್ ಆಯ್ತು. ಓಕೆನಾ, ಈ ತರ ಮಾಡ್ಕೊಂಡು ಬಂದ್ರೆ ನಿಮ್ಗೆ ಏನಪ್ಪಾ ಅಂದ್ರೆ ಯಾವತ್ತು ನಿಮ್ಮ ಮೊಬೈಲ್ ಅಲ್ಲಿ ಗ್ರೀನ್ ಸ್ಕ್ರೀನ್ ಕಾಣೋದಿಲ್ಲ. ಬಟ್ ಏನಪ್ಪಾ ಅಂದ್ರೆ ನಿಮ್ಗೆ ಕಾಲ್ಗಾಗ್ಲಿ ಮೊಬೈಲ್ ಯೂಸ್ ಮಾಡೋಕ್ಕಾಗ್ಲಿ ತುಂಬಾನೇ ಹಿಂಸೆ ಆಗುತ್ತೆ. ಯಾಕಪ್ಪ ಅಂದ್ರೆ ಆಪ್ಸ್ ಆಗಿರ್ಬೋದು, ಟೆಕ್ಸ್ಟ್ ಆಗಿರ್ಬೋದು, ಮೆಸೇಜ್ ಆಗಿರ್ಬೋದು ಎಲ್ಲ ಚಿಕ್ಕದಾಗ ಕಾಣಕ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕಾಗಿ ಹೇಳ್ತಾ ಇರೋದು DPI ಜಾಸ್ತಿ ಯೂಸ್ ಮಾಡಕ್ ಹೋಗ್ಬೇಡಿ. ನಾನು ಏನೋ ಮಾಡಿದೆ, ಬಟ್ ನಿಮ್ಗೆ ಹೇಳ್ಬೇಕು ಅಂದ್ರೆ ಹೆಡ್ ಶಾಟ್ ಹೊಡಿಕೆ DPI ಇಂದಾನೆ ಹೆಡ್ ಶಾಟ್ ಬೀಳುತ್ತಂತಲ್ಲ. DPI ಯೂಸ್ ಮಾಡೋದು ಒಂದ್ ರೀಸನ್ ಬಂದ್ಬಿಟ್ಟು ಮೂವ್ಮೆಂಟ್ಗೋಸ್ಕರ. ನಾನು ಹೆಡ್ ಶಾಟ್ ಬಂದ್ಬಿಟ್ಟು ಈ DPI ಹಾಕೊಂಡ್ರೆ ಬೀಳುತ್ತಂತ ಹೇಳ್ತಾ ಇಲ್ಲ. ನೀವೇನ್ ಮಾಡಿ ಅಂದ್ರೆ ಹೆಡ್ ಶಾಟ್ ನಿಮ್ಮ ಮೊಬೈಲ್ ಅಲ್ಲೆಲ್ಲ ಇವಾಗ 460 DPI ಇದ್ರೆ ನೀವು ಒಂದು 560 ಇಟ್ಕೊಳ್ಳಿ. ಸೊ ಒಂದು 100-200 ಜಾಸ್ತಿ ಮಾಡ್ಕೊಳ್ಳಿ, ಜಾಸ್ತಿ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಪ್ಪ ಅಂದ್ರೆ ಮೊಬೈಲ್ಗೆ ಎಫೆಕ್ಟ್ ಇದೆ ಅಂಡ್ ನಿಮ್ಗೂ ಟೆಕ್ಸ್ಟ್ ಎಲ್ಲ ಚಿಕ್ಕದಾರೋ ನಿಮ್ಗೂ ಒಂಥರ ಹಿಂಸೆ ಅನ್ಸುತ್ತೆ ಗುರು. ಓಕೆನಾ, ಇವಾಗ ನಾನು DPI ಕಡೆ ಮಾತಾಡಿದ್ರೆ ನಿಮ್ಗೆ ಹಾಕ್ಬಿಟ್ಟು ಇಲ್ಲಿ ತೋರಿಸ್ಕೊಡ್ತೀನಿ. ಗೈಸ್ ಇವಾಗ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ನಾನು ನನ್ನ ಮೊಬೈಲ್ ಹೋಮ್ ಸ್ಕ್ರೀನ್ ಅಲ್ಲಿ ಇದ್ದೀನಿ. ಓಕೆನಾ, ನಾನು DPI ಎಷ್ಟು ಯೂಸ್ ಮಾಡ್ತೀನಿ ಅಂತ ನಿಮಗೆ ಡೈರೆಕ್ಟ್ ಆಗಿ ಲೈವ್ ಪ್ರೂಫ್ ಆಗಿ ತೋರಿಸ್ಕೊಡ್ತೀನಿ. ಸುಮ್ಮನೆ ಎಲ್ಲ ಹೇಳಕ್ ಹೋಗಲ್ಲ ನಾನು. ಅಂಡ್ ಅವಾಗಲೇ ರೊಟೇಟ್ ಆಗಿದ್ದು ತುಂಬಾ ಜನರಿಗೆ ನಂಬಿಕೆ ಇರಲ್ಲ. ಯಾಕಪ್ಪ ಅಂದ್ರೆ ಇಷ್ಟು ಈ ಕಮ್ಮಿ ಮೊಬೈಲ್ ಅಲ್ಲಿ ಇಷ್ಟೊಂದು 21 ರೊಟೇಟ್ ಎಲ್ಲ ಹೇಗೆ ಮಾಡ್ದ ಅಂತ ತುಂಬಾ ಜನರಿಗೆ ಡೌಟ್ಸ್ ಹುಟ್ಟಿರುತ್ತೆ. ಬಟ್ ಇಲ್ಲಿ ಗೈಸ್ ನಾನು ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ಝೀರೋನ ಹಾಕ್ತಾ ಇದ್ದೀನಿ. ಸೊ ಎಷ್ಟು ಮಿಲಿಯನ್ ಅಂತಾನೆ ಗೊತ್ತಿಲ್ಲ. ಓಕೆನಾ, ಅಷ್ಟು ಮಿಲಿಯನ್ ಆಗದೆ, ಬಟ್ ಇದು ಸೆಟ್ ಆಗಲಿಲ್ಲ. ಅಂಡ್ ಮತ್ತೊಂದ್ಸರಿ ಟ್ರೈ ಮಾಡ್ತೀನಿ, ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಝೀರೋನ ಮತ್ತೆ ಹಾಕೋಣ. DPI 2000 ಈ ತರ ಹಾಕೊಂಡೇ ಹೋಗ್ತಾ ಇದ್ದೀನಿ. ಇವಾಗ ಬಂದ್ಬಿಟ್ಟು ನಾನು ಓಕೆ ಕೊಟ್ಟೆ, ಸೇವ್ ಕೊಟ್ಟೆ, ಅಂಡ್ ನಂದು DPI ಬಂದ್ಬಿಟ್ಟು ಸೆಟ್ ಆಯ್ತು. ಇಷ್ಟೊಂದು DPI ಹಾಕೊಂಡು ನೀವು ನಿಜವಾಗ್ಲೂ ಆಡ್ತೀರಾ ಬ್ರೋ ಅಂದ್ರೆ ಎಸ್ ಗೈಸ್ ಇಷ್ಟೊಂದು DPI ಹಾಕೊಂಡು ಆಡ್ತೀನಿ. ಬಟ್ ಗೈಸ್ ಇಲ್ಲಿ ನೀವು ಸ್ವಲ್ಪ ಝೂಮ್ ಮಾಡಿ ನೋಡಿ. ಝೂಮ್ ಮಾಡಿ ನೋಡಿದ್ರೆ ಇದರಲ್ಲಿ ಬಂದ್ಬಿಟ್ಟು ನಾನು ತುಂಬ ಹಾಕೊಂಡೆ DPI ನಿಮ್ಮ ಕಣ್ಣು ಮುಂದೆ. ಬಟ್ ಇದರಲ್ಲಿ ಸೆಟ್ ಆಗಿರೋದು ಬಂದ್ಬಿಟ್ಟು 1440 DPI ಮಾತ್ರ. ಯಾಕಪ್ಪ ಅಂದರೆ ಈ ನನ್ನ ಮೊಬೈಲ್ಗೆ ಇಷ್ಟೇ ಕೆಪಾಸಿಟಿ ಇರೋದು, 1440 DPI ನ ಯೂಸ್ ಮಾಡೋಕ್ಕಷ್ಟೇ. ಓಕೆನಾ, ಇದು ಬಂದ್ಬಿಟ್ಟು ಜಾಸ್ತಿ DPI ಏನು ಯೂಸ್ ಮಾಡೋಕ್ಕಾಗಲ್ಲ. ಬಟ್ ಇಷ್ಟು DPI ಇದೆಲ್ಲ ಇದೇ ತುಂಬ ಜಾಸ್ತಿ ಗುರು. ಯಾಕಂದರೆ 1440 DPI ಅಲ್ಲಿ ನೀನು ಗೇಮ್ ಪ್ಲೇ ಮಾಡ್ತೀವಿ ಅಂದರೆ ಇದು ಚಿಕ್ಕ ವಿಷಯ ಅಲ್ಲನೇ ಅಲ್ಲ. ಯಾಕಪ್ಪ ಅಂದರೆ ಸೊ PC ಪ್ಲೇಯರ್ಗಿಂತನೂ ಪವರ್ ಇರುತ್ತೆ ನಿನ್ನ ಮೊಬೈಲಲ್ಲಿ. ಓಕೆನಾ, ಇಷ್ಟೊಂದು ಕೆಪಾಸಿಟಿ ಇರುತ್ತೆ, ಮೂಮೆಂಟ್ನ ಹೊಂದ್ಕೊಂಡಿರುತ್ತೆ. ಸೊ ಅಂಥ ಮೂಮೆಂಟ್ ಕಟ್ಕೊಂಡು ನಾನು ಆಡ್ತಾ ಇದ್ದೀನಿ. ಆ್ಯಂಡ್ ಗೈಸ್ ಇವಾಗ ನಿಮಗೆ ಗೊತ್ತಾಗಿರುತ್ತೆ ನಾನು ಎಷ್ಟು DPI ಹಾಕೊಂಡು ಆಡ್ತೀನಿ ಅಂತ. ಇವಾಗ ನಿಮಗೆಲ್ಲ ಡೌಟ್ಸ್ ಇರುತ್ತೆ ಬ್ರೋ, ನಿನ್ನ ಸೆನ್ಸಿಟಿವಿಟಿ ಏನು ಆ್ಯಂಡ್ ನಿನ್ನ ಫೈರ್ ಬಟನ್ ಸೈಜ್ ಏನು, ಇಷ್ಟು ನಿಮಗೆ ಡೌಟ್ಸ್ ಇರುತ್ತೆ. ನೀವು ಇದಕ್ಕಾಗಿ ಇಷ್ಟೊತ್ತು ವೇಟ್ ಮಾಡ್ತಾ ಇದ್ರಿ ಅಂತ ಗೊತ್ತು. ಬಟ್ ಹಾಗೇನೆ ತುಂಬ ಜನರಿಗೂ ಒಬ್ಬರು ಡೆವಲಪರ್ ಅಂದರೆ ಏನು ಆ್ಯಂಡ್ DPI ಅಂದರೆ ಏನು ಅಂತ ತುಂಬ ಜನರಿಗೆ ಗೊತ್ತಿರಲ್ಲ. ಇದು ಬಂದುಬಿಟ್ಟು ಪಾರ್ಟ್ 2 ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಲೈಕ್ ಟಾರ್ಗೆಟ್ ಕಂಪ್ಲೀಟ್ ಮಾಡಿದ್ರೆ. ಓಕೆನಾ, ಆ್ಯಂಡ್ ಇವತ್ತಿನ ವೀಡಿಯೋದಲ್ಲಿ ಬಂದುಬಿಟ್ಟು ನಾನು 1440 DPI ನ ಯೂಸ್ ಮಾಡ್ತೀನಿ ಅಂತ ನಿಮಗೆ ಗೊತ್ತಾಗಿದೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನಂದು ಫೈರ್ ಬಟನ್ ಸೈಜ್ ಎಷ್ಟು ಆ್ಯಂಡ್ ಸೆನ್ಸಿಟಿವಿಟಿ ಆ್ಯಂಡ್ ಫೈರ್ ಬಟನ್ ಎಲ್ಲೆಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಡ್ರ್ಯಾಗ್ ಆಗುತ್ತೆ ಇದ್ರ ಬಗ್ಗೆ ಹೇಳ್ಕೊಡ್ತೀನಿ ಬನ್ನಿ ಇವಾಗ ಡೈರೆಕ್ಟ್ ಆಗಿ. ಸೊ ಗೈಸ್ ಫೈನಲಿ ಬಂದ್ಬಿಟ್ಟು ನಾನು ಇವಾಗ ಗೇಮ್ಗೆ ಬಂದಿದ್ದೀನಿ. ಇಲ್ಲಿ ಬಂದುಬಿಟ್ಟು ನನ್ನ ಸೆಟ್ಟಿಂಗ್ನ ಶೋ ಮಾಡ್ಕೊಡ್ತೀನಿ, ಏನೇನು ಎಷ್ಟೆಷ್ಟು ಇಟ್ಕೊಂಡಿದ್ದೀನಿ ಅಂತ. ಓಕೆನಾ, ಸೊ ಇವತ್ತಿಗೆ ನಿಮ್ಮ ಡೌಟ್ ಎಲ್ಲ ಕ್ಲಿಯರ್ ಆಗುತ್ತೆ ಅನ್ಕೋತೀನಿ. ಆ್ಯಂಡ್ ಪಾರ್ಟ್ 2 ವೀಡಿಯೋದಲ್ಲಿ ಡೆವಲಪರ್ ಬಗ್ಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ಹೇಗೆ ಡ್ರ್ಯಾಗ್ ಮಾಡಿದ್ರೆ ಹೆಡ್ ಶಾಟ್ ಬೀಳುತ್ತೆ ಅದ್ರ ಬಗ್ಗೆ ಎಲ್ಲ ಅಪ್ಡೇಟ್ ಕೊಡ್ತೀನಿ. ಓಕೆನಾ, ಸೊ ಗೈಸ್ ಇಲ್ಲಿ ಬಂದುಬಿಟ್ಟು ಸೆನ್ಸಿಟಿವ್ ಬಗ್ಗೆ ಮಾತಾಡಿದ್ರೆ ಫುಲ್ 100 ಇದೆ.
ಯಾಕಪ್ಪ ಅಂದರೆ ಜನರಲಲ್ಲಿ ಏನಪ್ಪ 100 ಇಟ್ಕೊಂಡಿದ್ದೀನಿ ಅಂದರೆ ಸೊ ನನಗೆ ಮೂಮೆಂಟ್ ಬೇಕು, ಆದ ಕಾರಣಕ್ಕಾಗಿ ಜನರಲ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ರೆಡ್ ಡಾಟು ಇದು 2x ಸ್ಕೋಪು ಆ್ಯಂಡ್ 4x ಸ್ಕೋಪು ಇದ್ರದ್ದೆಲ್ಲ ಏನಪ್ಪ ಕೆಲಸ ಅಂದರೆ ಗೈಸ್ ಇದು ಬಂದುಬಿಟ್ಟು ನಿಮಗೆ ಸ್ಕೋಪ್ಗಳಲ್ಲಿ ಯೂಸ್ ಅಷ್ಟೇ ಆಗುತ್ತೆ. ಮೇಯ್ನಾಗಿ ಜನರಲ್ಲು ಅದು ನಾನು 100 ಇಟ್ಕೊಂಡಿದ್ದೀನಿ, ಓಕೆನಾ. ಆ್ಯಂಡ್ ಇವಾಗ ನೆಕ್ಸ್ಟ್ ಬಂದುಬಿಟ್ಟು ನನ್ನ ಕಂಟ್ರೋಲಲ್ಲಿ ಮಾತಾಡೋದಾದರೆ ಕಂಟ್ರೋಲ್ಸಲ್ಲಿ ಬಂದುಬಿಟ್ಟು ಫೈರ್ ಬಟನ್ ಸೈಜ್ ಬಂದುಬಿಟ್ಟು ನಾನು 41 ಇಟ್ಕೊಂಡಿದ್ದೀನಿ, ಓಕೆನಾ. 41 ಇಟ್ಕೊಂಡಿದ್ದೀನಿ. ಸೈಜ್ ಇದೆಲ್ಲ ನೋಡ್ಕೋತಾ ಇರ್ಬೋದು ಹೆಂಗೆ ಏನೇನು ಇಟ್ಕೊಂಡಿದ್ದೀನಿ. ಮೇಯ್ನಾಗಿ ಯೂಸ್ ಆಗೋದು ಬಂದುಬಿಟ್ಟು ನಿಮಗೆ ಫೈರ್ ಬಟನ್ ಅಲ್ವಾ, ಸೊ ಇದು ಬಂದುಬಿಟ್ಟು 41 ಇಟ್ಕೊಂಡಿದ್ದೀನಿ, ಓಕೆನಾ. 41 ಬ್ರೋ ಇದು ನಿಮಗೆ ಕಂಫರ್ಟೇಬಲ್ಲ, ಯಾಕೆ ಇದಕ್ಕಿಂತ ಕಮ್ಮಿನೂ ಇಟ್ಕೋಬೋದಲ್ಲ, ಇದಕ್ಕಿಂತ ಜಾಸ್ತಿ ಇಟ್ಕೋಬೋದಲ್ಲ. ನಾನಂದರೆ ಗೈಸ್ ಇದು ಬಂದುಬಿಟ್ಟು ಮೀಡಿಯಮಲ್ಲಿ ಇದ್ದಷ್ಟು ಒಳ್ಳೆಯದು. ಮ್ಯಾಕ್ಸಿಮಮ್ ಅಂದರೆ ಒಂದು 50 ಎಲ್ಲ ಇದ್ದರೆ ಇದು ತುಂಬ ಒಳ್ಳೆಯದು. 50% ಎಲ್ಲ ಇಟ್ಕೊಂಡ್ರೆ ಸೈಜು. ಸೊ ಆದಷ್ಟು ತುಂಬ ಜಾಸ್ತಿನ ಇಟ್ಕೋಬೇಡಿ, ತುಂಬ ಕಮ್ಮಿನ ಇಟ್ಕೋಬೇಡಿ, ಒಂದು ಮೀಡಿಯಮ್ ಲೆವೆಲ್ಗೆ ಇಟ್ಕೊಳ್ಳಿ. ಆ್ಯಂಡ್ ಇದು ನಿಮಗೆ ಹೆಡ್ ಶಾಟ್ ಹೊಡೆಯೋಕ್ಕೆ ಇದು ಮ್ಯಾಟ್ರ್ ಮಾಡಲ್ಲ. ಅಕಸ್ಮಾತ್ ಏನಾದರೂ ನೀವು ತುಂಬ ದೊಡ್ಡ ಇಟ್ಕೊಂಡ್ರೆ ಡ್ರ್ಯಾಗ್ ಮಾಡೋಕ್ಕೆ ಕಷ್ಟ ಆಗ್ಬೋದು, ಸೊ ಅವಾಗ ಹೆಡ್ ಶಾಟ್ ಬೀಳೋದು ಸ್ವಲ್ಪ ಕಷ್ಟ. ಆ್ಯಂಡ್ ತುಂಬ ಚಿಕ್ಕದೇನಾದರೂ ಇಟ್ಕೊಂಡ್ರೆ ನೀವು ಗ್ಲೂವಲ್ಲಿ ಹಾಕಬೇಕಾದ್ರೆ ಫೈರ್ ಬಟನ್ ಮಿಸ್ ಆಗಿ ಟಚ್ ಮಾಡ್ದೇ ಇದ್ರೂ ಸೊ ಕ್ಲಿಕ್ ಆಗದೆ ಇದ್ದರೆ ತುಂಬ ಕಷ್ಟ, ಓಕೆನಾ. ಸೊ ಅದಕ್ಕಾಗಿ ಮೀಡಿಯಮಾಗಿ ಇಟ್ಕೊಳ್ಳಿ. ನಾನು ಬಂದುಬಿಟ್ಟು ಫಸ್ಟ್ 35 ಸೈಜಲ್ಲಿ ಇಟ್ಕೊಂಡು ಆಟಾಡ್ತಿದ್ದೆ. ಸೊ ಇವಾಗ ರೀಸೆಂಟ್ಲಿಯಾಗಿ 41 ಮಾಡ್ಕೊಂಡಿದ್ದೀನಿ. ಇದು ನನಗೆ ಕಂಫರ್ಟೇಬಲ್ ಆಗಿ ಅನಿಸ್ತಿದೆ. ಆ್ಯಂಡ್ ಗೈಸ್ ಇವಾಗ ಡ್ರ್ಯಾಗ್ ಹೆಡ್ ಶಾಟ್ ಹೇಗಪ್ಪ ಹೊಡಿಯೋದು ಅಂತ ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಮೇಯ್ನಾಗಿ ಶಾರ್ಟ್ ಗನ್ನಲ್ಲಿ ಹೆಡ್ ಶಾಟ್ ಹೇಗಪ್ಪ ಹೊಡಿಯೋದು ಅಂತ. ಸೊ ಅವ್ನ ಕಾಲ ಹತ್ರ ಇಟ್ಕೊಂಡು ನಾನು ಡೈರೆಕ್ಟಾಗಿ ಡ್ರ್ಯಾಗ್ ಮಾಡ್ತಾ ಇದ್ದೀನಿ. ಫುಲ್ಲು ಬಾಡಿ ಶಾಟೇ ಬೀಳ್ತಾ ಇದೆ ಗುರು. ಸೊ ಏಮ್ನ ಬಂದುಬಿಟ್ಟು ನಾನು ಅವ್ನ ತಲೆ ಹತ್ರ ಇಟ್ಕೊಂಡು ಡ್ರ್ಯಾಗ್ ಮಾಡಿದ್ರೆ ಹೆಡ್ ಶಾಟ್ ಬೀಳ್ತಾ ಇದೆ ಗುರು. ಇಷ್ಟೇ ಗುರು ಮ್ಯಾಜಿಕ್ ಇದ್ರದ್ದು, ಬೇರೆ ಏನೂ ಇಲ್ಲ. ಜಸ್ಟ್ ನೀವು ಡ್ರ್ಯಾಗ್ ಎಲ್ಲ ಮಾಡಬೇಕಾದ್ರೆ ಏಮ್ ಬಂದುಬಿಟ್ಟು ಅವ್ನು ತಲೆ ಸ್ಟ್ರೈಟಲ್ಲಿ ಎಲ್ಲಾದರೂ ಇಟ್ಕೊಳ್ಳಿ. ಕಾಲ ಹತ್ರ ಇಟ್ಕೊಂಡ್ರೆ ಹೆಡ್ ಶಾಟ್ ಬೀಳೋದು ತುಂಬ ಕಮ್ಮಿ, ಓಕೆನಾ. ಏನಾದರೂ ಅಕಸ್ಮಾತ್ ನೀವು ತಲೆ ಹತ್ರ ಇದೆ ಅಂದರೆ ಹೆಡ್ ಶಾಟ್ ಬೀಳೋದು ತುಂಬ ಹೆಚ್ಚಿರುತ್ತೆ ಚಾನ್ಸ್, ಓಕೆನಾ. ಗೈಸ್ ಇಷ್ಟೇ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್, ತುಂಬ ಕಷ್ಟ ಏನೂ ಇಲ್ಲ. ಇವಾಗ ಬಂದುಬಿಟ್ಟು ನಿಮಗೆಲ್ಲ ಅರ್ಥ ಆಗಿರುತ್ತೆ. DPI ಬಂದುಬಿಟ್ಟು 1440. ಆ್ಯಂಡ್ ಸೆನ್ಸಿಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ಎಲ್ಲ 100 ಇಟ್ಕೊಂಡಿದ್ದೀನಿ. ಆ್ಯಂಡ್ ಫೈರ್ ಸೈಜ್ ಬಗ್ಗೆ ಮಾತಾಡೋದಾದ್ರೆ ನಂದು 41 ಇದೆ. ಆ್ಯಂಡ್ ಗೈಸ್ ಇನ್ನು ಏನಪ್ಪ ಅಂದರೆ ನೀವು ಹೆಡ್ ಶಾಟ್ ಹೊಡಿಯೋಕ್ಕೆ ಮೇಯ್ನಾಗಿ ಯೂಸ್ ಮಾಡೋದು ಸೊ ಹೆಂಗೆ ಏಮ್ ಇಟ್ಕೊಂಡು ಯೂಸ್ ಮಾಡಬೇಕು ಅಂತ. ಏಮ್ ಹೆಂಗಪ್ಪ ಅಂದರೆ ಸೊ ಆದಷ್ಟು ಅವ್ರ ತಲೆ ನೇರ ಇಟ್ಕೊಂಡು ಏಮ್ನ ಡ್ರ್ಯಾಗ್ ಮಾಡೋಕ್ಕೆ ಟ್ರೈ ಮಾಡಿ, ಪಕ್ಕ ಹೆಡ್ ಶಾಟ್ ಕಚ್ಕೊಳ್ಳುತ್ತೆ. ಆ್ಯಂಡ್ ನೀವು ಲೆಗ್ ಹತ್ರ ಎಲ್ಲಾದರೂ ಇಟ್ಕೊಂಡು ನೀವು ಏಮ್ನ ಡ್ರ್ಯಾಗ್ ಮಾಡಿದ್ರೆ ಸೊ ಅದು ಬಾಡಿ ಶಾಟ್ ಪಕ್ಕ ಫಿಕ್ಸು ಅಂತಲೇ ಇಟ್ಕೊಳ್ಳಿ. ಆದಷ್ಟು ಹೆಡ್ ಶಾಟ್ ಹೊಡಿಯೋಕ್ಕೆ ಏನಪ್ಪ ಮಾಡಿ ಅಂದರೆ ಯಾವುದೇ ಗನ್ ಆಗಿರ್ಬೋದು, ರೀಕಾಲ್ ಎಲ್ಲ ಹೊಡಿಯೋಕ್ಕೆ ಏನಾದರೂ ಅಕಸ್ಮಾತ್ ನೀವೇನಾದರೂ UMP ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಸೊ ಹೆಡ್ ಶಾಟ್ ಮುಂದ್ಗಡೆ ಇಟ್ಕೊಂಡು ಆ್ಯಂಡ್ ಡ್ರ್ಯಾಗ್ ಮಾಡಿ ಪಕ್ಕ ಹಚ್ಕೊಳ್ಳುತ್ತೆ. ಆ್ಯಂಡ್ ಅದನ್ನ SMG ಯಾವ್ದಾದ್ರು ಗನ್ ಯೂಸ್ ಮಾಡ್ತಿದ್ದಾರೆ ಅಂದರೆ ಸೊ ಬಿಟ್ಟು ಡ್ರ್ಯಾಗ್ ಮಾಡೋಕ್ಕೆ ಟ್ರೈ ಮಾಡಿ, ಹೆಡ್ ಶಾಟ್ ಬೀಳುತ್ತೆ, ಓಕೆನಾ. ಸೊ ಇಷ್ಟೇ ಆಗಿದ್ದು ಗೈಸ್ ಇವತ್ತಿನ ವೀಡಿಯೋದಲ್ಲಿ. ನಿಮಗೆ ಇವತ್ತಿನ ವೀಡಿಯೋ ತುಂಬ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆಯೇ ಚಾನಲ್ಗೆ ಏನಾದರೂ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆಲ್ ಸೆಟ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಲೈಕ್ ಟಾರ್ಗೆಟ್ ಬಂದುಬಿಟ್ಟು 550, ಓಕೆನಾ. ಸೊ ಕಂಪ್ಲೀಟ್ ಮಾಡ್ತೀರಾ ಅನ್ಕೊಂಡಿದ್ದೀನಿ, ಯಾಕಂದರೆ ಪಾರ್ಟ್ 2 ವಿಡಿಯೋ ಬೇಕು ನಿಮಗೆ. ಆ್ಯಂಡ್ ಪಾರ್ಟ್ 2 ವಿಡಿಯೋದಲ್ಲಿ ತುಂಬ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಕೊಡ್ತೀನಿ. ಶಾರ್ಟ್ ಆಗಿ ತುಂಬ ಟಿಪ್ಸ್ ಕೊಡ್ತೀನಿ. ಏನಪ್ಪ ಅಂದರೆ ಅದರಲ್ಲಿ ಡೆವಲಪರ್ ಅಂದರೆ ಏನು, ಹೇಗೆ DPI ಯೂಸ್ ಮಾಡಬೇಕು, ಇದ್ರ ಬಗ್ಗೆ ಹೇಳ್ಕೊಡ್ತೀನಿ, ಓಕೆನಾ. ಗೈಸ್ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಗೈಸ್ ಲವ್ ಯು ಆಲ್ ಗೈಸ್, ಬೈ, ಟೇಕ್ ಕೇರ್.